ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಮಾಮ್ ಸ್ಟೋರಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿಯರು ಯಾವ ಆಹಾರಗಳನ್ನು ತಿಂದರೆ ಮಗು ಆರೋಗ್ಯವಾಗಿ ಇರುತ್ತದೆ ಎಂದು ತಿಳಿದುಕೊಳ್ಳೋಣ ಬನ್ನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮೊದಲನೇ ಫುಡ್ ಏನಂದರೆ ಎಗ್. ಸೊ ಈ ಮೊಟ್ಟೆ ನಿಮ್ಮ ಮಗುಗೆ ಬ್ರೈನ್ ಡೆವಲಪ್ಮೆಂಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಬ್ರೈನ್ ಡೆವಲಪ್ಮೆಂಟ್ ಜೊತೆಗೆ ಎಂಟೈರ್ ಬೆಳವಣಿಗೆ, ಇದರಲ್ಲಿ ಪ್ರೋಟೀನ್ ಮತ್ತು ವಿಟಮಿನ್ ಇ ಕೂಡ ಸಿಗುತ್ತೆ ನಿಮ್ಮ ಮಗುಗೆ. ಸೊ ದಿನ ಅಟ್ಲೀಸ್ಟ್ ಟ್ರೈ ಮಾಡಿ ತಗೊಳ್ಳೋದಕ್ಕೆ ಕಂಪಲ್ಸರಿಯಾಗಿ ಒಂದು ಮೊಟ್ಟೆನ ಬಾಯ್ಲ್ಡ್ ಎಗ್ನ ತಿನ್ನಿ. ಸೆಕೆಂಡ್ ಫುಡ್ ಏನಂದ್ರೆ ಫಿಶ್ನ ಇಂಟೇಕ್ ಮಾಡೋದಕ್ಕೆ ಡಾಕ್ಟರ್ ಕೂಡ ಸಜೆಸ್ಟ್ ಮಾಡ್ತಾರೆ ನಿಮಗೆ. ಇದು ಮಗುವಿನ ಡೆವಲಪ್ಮೆಂಟ್ ಅಂದ್ರೆ ಬ್ರೈನ್ ಡೆವಲಪ್ ಆಗೋದಕ್ಕೆ ಮತ್ತೆ ನರ್ವಸ್ ಸಿಸ್ಟಮ್ ಡೆವಲಪ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. 1 ವೀಕಲ್ಲಿ ಅಟ್ಲೀಸ್ಟ್ ಟ್ವೈಸ್ 2 ಟೈಮ್ಸ್ ತಿಂದರೆ ಸಾಕು. ನೆಕ್ಸ್ಟ್ ಏನಂದರೆ ಆಲ್ಮಂಡ್ಸ್. ಇದೊಂದು ಅಮೇಝಿಂಗ್ ಫುಡ್ ಆಗಿರುತ್ತೆ ಪ್ರೆಗ್ನೆಂಟ್ ಟೈಮಲ್ಲಿ ತಿನ್ನೋದಕ್ಕೆ. ಇದರಲ್ಲಿ ಹೈ ಪ್ರೋಟೀನ್ ಮತ್ತು ಫೈಬರ್, ವಿಟಮಿನ್ ಇ ಮತ್ತು ಐರನ್ ಕಂಟೆಂಟ್ ಇರೋದ್ರಿಂದ ಇದು ಮಗುವಿನ ಇಂಟೆಲಿಜೆನ್ಸ್ ಅಂದರೆ ಬ್ರೈನ್ ಡೆವಲಪ್ಮೆಂಟ್ಗೆ ಸಹ ಯೂಸ್ ಆಗುತ್ತೆ. ಪ್ರೆಗ್ನೆಂಟ್ ವುಮೆನ್ಗೆ ಪ್ರೋಟೀನ್ ಮತ್ತು ಕ್ಯಾಲ್ಶಿಯಂ ಇಂಟೇಕ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಮಿಲ್ಕ್ ಒಂದು ಬೆಸ್ಟ್ ಡ್ರಿಂಕ್ ಅಂತಲೇ ಹೇಳ್ಬೋದು ಪ್ರೆಗ್ನೆನ್ಸಿ ಟೈಮಲ್ಲಿ. ಸೊ ಮಿಲ್ಕ್ನ ರೆಗ್ಯುಲರ್ಲಿ ಮಾರ್ನಿಂಗ್ ಮತ್ತು ನೈಟ್ ಕುಡಿಯೋದ್ರಿಂದ ನಿಮ್ಮ ಬೇಬಿ ಕೂಡ ಹೆಲ್ದಿಯಾಗಿರುತ್ತೆ. ಅರಿಶಿಣ ಪುಡಿ ಹಾಕಿರುವಂಥ ಹಾಲು. ಯಾಕೆ ಅರಿಶಿಣ ಹಾಕಿರೋ ಹಾಲು ಅಂದರೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಚೆನ್ನಾಗಿರುತ್ತೆ. ಸೊ ಡೈಲಿ ನೈಟ್ ಒಂದ್ಸರಿ ಕುಡೀರಿ, ಬಿಕಾಸ್ ಇದು ನಿಮ್ಮ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಆಗೋದಕ್ಕೆ ಕೂಡ ಹೆಲ್ಪ್ ಆಗುತ್ತೆ ಮತ್ತು ವೆಯ್ಟ್ ಗೇನ್ ಕೂಡ ಚೆನ್ನಾಗಾಗುತ್ತೆ. ಸೊ 2 ಟೈಮ್ಸ್ ನಿಮಗೆ ಅರಿಶಿಣ ಹಾಲು ಕುಡಿಯೋಕ್ಕಾಗಲ್ಲ ಅಂದರೆ ಮಾರ್ನಿಂಗ್ ಬರೀ ಹಾಲು, ನೈಟ್ ಅರಿಶಿಣ. ತುಪ್ಪ. ಸೊ ತುಪ್ಪನ ನಿಮ್ಮ ಊಟದಲ್ಲಿ ಅಂದರೆ ಊಟ ಮಾಡುವ ಸಮಯದಲ್ಲಿ 1 ಸ್ಪೂನ್ ತುಪ್ಪನ ಹಾಕ್ಕೊಳ್ಳಿ. ಇದು ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಜೊತೆಗೆ ವೆಯ್ಟ್ ಗೇನ್ ಮತ್ತು ನಿಮಗೆ ಡೈಜೆಸ್ಟಿವ್ ಸಿಸ್ಟಮ್ ಚೆನ್ನಾಗಿದೆ. ನೆಕ್ಸ್ಟ್ ಫುಡ್ ಏನಂದರೆ ರಾಗಿ. ಸೊ ರಾಗಿಯಲ್ಲಿ ಐರನ್ ಕಂಟೆಂಟ್ ಜಿಂಕ್ ಪ್ರತಿಯೊಂದು ಇರೋದ್ರಿಂದ ನೀವು ಡೈಲಿ ಇದನ್ನು ರಾಗಿ ಅಲ್ಲಿ ಮಾಡಿರುವಂತಹ ಫುಡ್ ಏನಾದರೂ ತಿನ್ನಲಿ, ಒಂದು ಗಂಜಿ ಆಗಿರಲಿ ಅಥವಾ ರಾಗಿ ಮುದ್ದೆ, ರೊಟ್ಟಿ, ದೋಸೆ ಯಾವುದಾದ್ರೂ ಒಂದು ಇಂಟೇಕ್ ಮಾಡಿ. ಮತ್ತು ಇದರಿಂದ ನಿಮ್ಮ ಮಗುವಿಗೆ ಸ್ಟ್ರಾಂಗ್ ಆದಂತಹ ಬೋನ್ಸ್ ಸಿಗುತ್ತೆ, ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಿರುತ್ತೆ, ನಿಮ್ಮ ಮಗುವಿನ IQ ಲೆವೆಲ್ ಕೂಡ ಚೆನ್ನಾಗಿರುತ್ತೆ. ಮತ್ತು ಇದು ನೀವು ರಾಗಿಯಿಂದ ಮಾಡಿರುವಂಥ ಆಹಾರ ತಿಂದರೆ ನಿಮಗೆ ತುಂಬ ಬೇಗ ಹೊಟ್ಟೆ ಹಸಿವು ಆಗೋದಿಲ್ಲ, ಬಿಕಾಸ್ ಇದು ಜೀರ್ಣ ಆಗೋದು ತುಂಬ ಲೇಟಾಗಿ.